ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜೂನ್ 14ರಿಂದ ಜೂನ್ 17ರವರೆಗಿನ 4 ದಿನಗಳ ಬಗ್ಗೆ ಮಾತನಾಡುವ ಮೊದಲು ಮೇಷರಾಶಿಯವರಿಗೆ ತಿಳಿದಿರಬೇಕಾದ ಒಂದು ಪ್ರಮುಖ ವಿಷಯವಿದೆ. ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಒಂದು ಘಟನೆ, ಸುದ್ದಿ, ವ್ಯಕ್ತಿ, ನಿರ್ಧಾರವು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಹಂತಕ್ಕೆ ನಿಮ್ಮ ಆಲೋಚನಾ ವಿಧಾನದ ಮೇಲೆ ಪರಿಣಾಮ ಬೀರುತ್ತದೆ. ಅನೇಕರು ಈ ಚಿಹ್ನೆಯನ್ನು ಗುರುತಿಸುವುದಿಲ್ಲ, ಆದರೆ ಅದನ್ನು ಗುರುತಿಸುವವರು ಮುಂದೆ ಧಾವಿಸುತ್ತಾರೆ. ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಬೆಂಕಿಯ ಅಂಶವು ಬಲವಾಗಿರುತ್ತದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನೀವು ಅದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸುತ್ತೀರಿ. ಕೊನೆಯ ಕೆಲವು ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಒಂದು ಸಂದೇಹ ಈ ವಾರ ಕೊನೆಗೊಳ್ಳಲಿದೆ. ನೀವು ಕಾಯುತ್ತಿದ್ದ ಉತ್ತರವು ನಿಮಗೆ ಸಿಗುತ್ತದೆ. ಜೂನ್ 14 ಭಾನುವಾರ ಬೆಳಿಗ್ಗೆ ಆರಂಭದಿಂದ ನಿಮ್ಮ ಸುತ್ತಲಿನ ವಾತಾವರಣವು ವಿಭಿನ್ನವಾಗಿರುತ್ತದೆ. ಕೆಲವು ದಿನಗಳಿಂದ ನಿಧಾನವಾಗಿ ನಡೆಯುತ್ತಿದ್ದ ಕೆಲಸವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ನಿಮ್ಮೊಂದಿಗೆ ಮಾತನಾಡಲು ಆಸಕ್ತಿ ಇಲ್ಲದ ಜನರು ಮತ್ತೆ ನಿಮ್ಮನ್ನು ಸಂಪರ್ಕಿಸಲು ಪ್ರಾರಂಭಿಸುತ್ತಾರೆ. ನೀವು ಕಾಯುತ್ತಿದ್ದ ಮಾಹಿತಿಯನ್ನು ನೀವು ಕೇಳುತ್ತೀರಿ. ಇಂದು ನೀವು ನೋಡುವ ಮೊದಲ ಚಿಹ್ನೆ ಸಂವಹನಕ್ಕೆ ಸಂಬಂಧಿಸಿದೆ. ಫೋನ್ ಕರೆ, ಸಂದೇಶ, ಆಹ್ವಾನ, ಮಾಹಿತಿಯ ತುಣುಕು ನಿಮ್ಮ ಗಮನವನ್ನು ಸೆಳೆಯುತ್ತದೆ, ಆಕರ್ಷಿಸುತ್ತದೆ. ಆ ವಿಷಯವನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಅದು ನಂತರದ ಬೆಳವಣಿಗೆಗೆ ಬಾಗಿಲು ತೆರೆಯುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ವಿಶೇಷ ಚಲನೆಯನ್ನು ನೋಡುತ್ತಾರೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುವ ವ್ಯಕ್ತಿಯು ನಿಮ್ಮ ಬಗ್ಗೆ ಅನುಕೂಲಕರವಾಗಿ ಮಾತನಾಡುತ್ತಾನೆ. ಹಿಂದೆ ನೀವು ಮಾಡಿದ ಕಠಿಣ ಪರಿಶ್ರಮದ ಬಗ್ಗೆ ಚರ್ಚೆ ನಡೆಯಲಿದೆ. ನೀವು ಅದನ್ನು ನೇರವಾಗಿ ಕೇಳದಿದ್ದರೂ ನಿಮ್ಮ ಹೆಸರನ್ನು ಉಲ್ಲೇಖಿಸಲಾಗುತ್ತದೆ. ಇಂದು ವ್ಯಾಪಾರ ಮಾಡುವವರಿಗೆ ಹೊಸ ಆಲೋಚನೆ ಹುಟ್ಟುತ್ತದೆ. ಆಲೋಚನೆ ಚಿಕ್ಕದಾಗಿ ಕಂಡರೂ ಭವಿಷ್ಯವು ಅದರಲ್ಲಿ ಅಡಗಿರುತ್ತದೆ. ನಿಮ್ಮ ಮನಸ್ಸಿಗೆ ಬರುವ ಮೊದಲ ಆಲೋಚನೆಯನ್ನು ಬರೆಯಿರಿ, ಏಕೆಂದರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಅವಕಾಶದ ಬೀಜವಾಗಿರುತ್ತದೆ. ಈಗ ಬಹಳ ಮುಖ್ಯವಾದ ವಿಷಯ, ಜೂನ್ 14ರಂದು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಜನರಲ್ಲಿ ಒಬ್ಬರು ಸಾಮಾನ್ಯ ವ್ಯಕ್ತಿಯಲ್ಲ. ಆ ವ್ಯಕ್ತಿಯು ನಿಮಗೆ ಹೊಸ ಮಾರ್ಗವನ್ನು ತೋರಿಸುವ ವ್ಯಕ್ತಿಯಾಗಿ ನಿಲ್ಲುತ್ತಾನೆ. ಮೊದಲಿಗೆ ಸಂಭಾಷಣೆ ಹೆಚ್ಚು ಕಾಣಿಸದಿರಬಹುದು, ಆದರೆ ದಿನಗಳು ಕಳೆದಂತೆ ಆ ಮಾತಿನ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣ ತಿಳುವಳಿಕೆಗಳು ಮಾಯವಾಗುತ್ತವೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ಒಂದು ಪ್ರಮುಖ ನಿರ್ಧಾರದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅದರಲ್ಲಿ ನಿಮ್ಮ ಅಭಿಪ್ರಾಯ ನಿರ್ಣಾಯಕವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಖರ್ಚುಗಳ ಬಗ್ಗೆ ಹೆಚ್ಚು ಯೋಚಿಸುವಿರಿ, ಆದರೆ ಅದೇ ಸಮಯದಲ್ಲಿ ಹೊಸ ಆದಾಯದ ಮೂಲಗಳ ಬಗ್ಗೆ ಮಾಹಿತಿಯು ನಿಮಗೆ ಬರುತ್ತದೆ. ಹಿಂದೆ ನೀವು ತಪ್ಪಿಸಿಕೊಂಡ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಮೇಷ, ಇಂದು ಮಧ್ಯಾಹ್ನದ ನಂತರ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ನಿಮ್ಮ ಸಹಜ ವೇಗ ಕೆಲವೊಮ್ಮೆ ಇತರರಿಗೆ ಅನಾನುಕೂಲವನ್ನುಂಟು ಮಾಡಬಹುದು. ಆದ್ದರಿಂದ ನೀವು ಮಾತನಾಡುವ ಮೊದಲು ಯೋಚಿಸಿ. ನಿಮ್ಮ ಒಂದು ಮಾತು ಸಂಬಂಧವನ್ನು ಬಲಪಡಿಸಬಹುದು, ಆ ಒಂದು ಮಾತು ದೂರವನ್ನು ಹೆಚ್ಚಿಸಬಹುದು. ಈಗ ನಾನು ಆ ಒಂದು ಘಟನೆಯ ಬಗ್ಗೆ ಮೊದಲ ಚಿಹ್ನೆಯನ್ನು ನಿಮಗೆ ಹೇಳುತ್ತೇನೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಯಾವುದೋ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ. ಅದು ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬದ ವಿಷಯವಾಗಿರಬಹುದು. ಆ ಮಾಹಿತಿಯನ್ನು ನೀವು ಕೇಳಿದ ಕ್ಷಣ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಬರುತ್ತದೆ. ನಾನು ಕಾಯುತ್ತಿರುವುದು ಇದನ್ನೇ ಎಂದು ನೀವು ಭಾವಿಸುವಿರಿ. ಇಲ್ಲಿಯೇ ಅನೇಕ ಜನರು ತಪ್ಪು ಮಾಡುತ್ತಾರೆ. ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಲ್ಲ, ಆದರೆ ಮೇಷರಾಶಿಯವರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಬೇಕು, ಏಕೆಂದರೆ ನಿಜವಾದ ಚಿತ್ರಣ ಇನ್ನೂ ಸಂಪೂರ್ಣವಾಗಿ ಬಹಿರಂಗಗೊಂಡಿಲ್ಲ. ಸಂಜೆಯ ಹೊತ್ತಿಗೆ ನಿಮ್ಮ ಸುತ್ತಲಿನ ಜನರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಒಂದೆಡೆ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರು ಮತ್ತು ಮತ್ತೊಂದೆಡೆ ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಡುವವರು ಸ್ಪಷ್ಟವಾಗಿ ಗೋಚರಿಸುತ್ತಾರೆ. ಹಿಂದೆ ನಿಮಗೆ ಅಡ್ಡಿಯಾಗಿದ್ದ ಪರಿಸ್ಥಿತಿ ದುರ್ಬಲಗೊಳ್ಳುತ್ತದೆ. ಮುಂದೆ ಸಾಗದಂತೆ ತಡೆಯುತ್ತಿದ್ದ ಗೋಡೆಗಳು, ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅದು ಈ 4 ದಿನಗಳಲ್ಲಿ ಮುಖ್ಯ ಸೂಚನೆಯಾಗಿದೆ. ರಾತ್ರಿಯ ಹೊತ್ತಿಗೆ ನೀವು ಆಲೋಚನೆಯಲ್ಲಿ ಮುಳುಗಿರುತ್ತೀರಿ.
ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ, ನಿಮ್ಮ ಗುರುಗಳ ಬಗ್ಗೆ ನೀವು ಆಳವಾಗಿ ಯೋಚಿಸುವಿರಿ. ಅದೇ ಚಿಂತೆಯು ಜೂನ್ 15ರಂದು ನಡೆಯುವ ಘಟನೆಗಳಿಗೆ ಅಡಿಪಾಯ ಹಾಕುತ್ತದೆ. ಇಲ್ಲಿಯೇ ಒಂದು ರಹಸ್ಯವಿದೆ. ಜೂನ್ 15ರ ಸೋಮವಾರ ಬೆಳಿಗ್ಗೆ ನಿಮ್ಮ ಜೀವನದಲ್ಲಿ ಬರುವ ಸುದ್ದಿ ಜೂನ್ 14ರಂದು ನೀವು ನೋಡಿದ ಮೊದಲ ರಾಶಿಗೆ ನೇರವಾಗಿ ಸಂಬಂಧಿಸಿದೆ. ಅನೇಕ ಜನರು ಈ ಎರಡು ವಿಷಯಗಳನ್ನು ಒಟ್ಟಿಗೆ ನೋಡುವುದಿಲ್ಲ. ಆದರೆ ಮೇಷರಾಶಿಯವರು ಈ ಸಂಪರ್ಕವನ್ನು ಗುರುತಿಸಿದ ಕ್ಷಣದಿಂದ ವಿಷಯಗಳು ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಮೇಷರಾಶಿಯವರಿಗೆ ಜೂನ್ 15ರ ಸೋಮವಾರದಂದು ಪ್ರಾರಂಭವಾಗುವ ಸಮಯವು ಜೂನ್ 14ರಂದು ಕಾಣಿಸಿಕೊಂಡ ಚಿಹ್ನೆಗಳ ನಿಜವಾದ ಅರ್ಥವನ್ನು ಬಹಿರಂಗಪಡಿಸುವ ದಿನವಾಗಿದೆ. ನಿನ್ನೆ ನೀವು ನೋಡಿದ ಸಣ್ಣ ಘಟನೆಗಳ ಮೂಲಕ ಭೇಟಿಯಾದ ಜನರು ಇಂದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ಜೂನ್ 15ರ ಬೆಳಿಗ್ಗೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತದೆ. ನೀವು ಸ್ವಲ್ಪ ಸಮಯದಿಂದ ಯಾವ ಹೆಜ್ಜೆ ಇಡಬೇಕೆಂದು ಸಂದೇಹದಲ್ಲಿದ್ದರೂ ನಿಮ್ಮ ಮನಸ್ಸು ಇಂದು ನಿರ್ಧಾರದತ್ತ ಸಾಗಲು ಪ್ರಾರಂಭಿಸುತ್ತದೆ. ನೀವು ಗಮನಿಸಬೇಕಾದ ಮೊದಲ ವಿಷಯವೆಂದರೆ ಇಂದು ನಿಮ್ಮ ಸುತ್ತಲಿನ ಪ್ರತಿಯೊಂದು ಸಂಭಾಷಣೆಯಲ್ಲಿ ಒಂದು ಸಂದೇಶ ಅಡಗಿರುತ್ತದೆ. ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ನಿಮ್ಮೊಂದಿಗೆ ಮಾತನಾಡುವ ರೀತಿ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಆ ವ್ಯಕ್ತಿಯು ಹಿಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸದಿದ್ದರೂ ಸಹ ಅವರು ಇಂದು ಹೇಳುವ ಒಂದು ಮಾತು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ಅನೇಕ ಜನರು ಇದನ್ನು ಸಾಮಾನ್ಯ ಸಂಭಾಷಣೆಯಂತೆ ತೆಗೆದುಕೊಳ್ಳುತ್ತಾರೆ, ಆದರೆ ಮೇಷರಾಶಿಯವರಿಗೆ ಇದು ಒಂದು ನಿರ್ದೇಶನದಂತೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿರುವವರಿಗೆ ಮನ್ನಣೆ ಶಕ್ತಿಯುತವಾಗಿರುತ್ತದೆ. ನೀವು ಮಾಡಿದ ಕೆಲಸಕ್ಕೆ ನಿಮ್ಮನ್ನು ಪ್ರಶಂಸಿಸಲಾಗುತ್ತದೆ. ಸ್ವಲ್ಪ ಸಮಯದಿಂದ ನಿಮ್ಮ ಪ್ರತಿಭೆಯನ್ನು ಗಮನಿಸುತ್ತಿರುವ ವ್ಯಕ್ತಿಯು ನಿಮ್ಮ ಬಗ್ಗೆ ಅನುಕೂಲಕರವಾಗಿ ಮಾತನಾಡುತ್ತಾನೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೌಲ್ಯವನ್ನು ಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಶುಕ್ರವಾರ ವ್ಯಾಪಾರ ಕ್ಷೇತ್ರದಲ್ಲಿ ಮೇಷರಾಶಿಗೆ ವಿಶೇಷ ಶಕ್ತಿಯನ್ನು ತರುತ್ತದೆ. ಹಿಂದೆ ಸ್ಥಗಿತಗೊಂಡಿದ್ದ ಚರ್ಚೆ ಮತ್ತೆ ಪ್ರಾರಂಭವಾಗುತ್ತದೆ. ನಿಮಗೆ ಬರುವ ಮಾಹಿತಿಯು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಬದಲಾಯಿಸುತ್ತದೆ. ಅದು ಒಂದು ಮಟ್ಟದಲ್ಲಿರುತ್ತದೆ. ನೀವು ಹಲವು ದಿನಗಳಿಂದ ಯೋಚಿಸುತ್ತಿದ್ದ ಪ್ರದೇಶಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಈಗ ಆ ಒಂದು ಘಟನೆಗೆ ಸಂಬಂಧಿಸಿದ ಎರಡನೇ ಚಿಹ್ನೆಯ ಬಗ್ಗೆ ಮಾತನಾಡೋಣ. ಜೂನ್ 15ರಂದು ನೀವು ಒಂದು ಅಡ್ಡಹಾದಿಯ ಮುಂದೆ ನಿಲ್ಲುತ್ತೀರಿ. ಎರಡು ಮಾರ್ಗಗಳು ನಿಮ್ಮ ಮುಂದೆ ಇರುತ್ತವೆ. ಒಂದು ಸುರಕ್ಷಿತ ಮಾರ್ಗ ಮತ್ತು ಇನ್ನೊಂದು ಸಾಹಸಮಯ ಮಾರ್ಗ. ಮೇಷರಾಶಿಯವರು ಸ್ವಭಾವತಃ ಎರಡನೇ ಮಾರ್ಗವನ್ನು ನೋಡಲು ಪ್ರಾರಂಭಿಸುತ್ತಾರೆ. ಈ 4 ದಿನಗಳಲ್ಲಿ ಇದು ಅತ್ಯಂತ ನಿರ್ಣಾಯಕ ತಿರುವು. ಕುಟುಂಬ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿ ಇರುತ್ತದೆ. ಅನೇಕ ದಿನಗಳಿಂದ ಮನೆಯಲ್ಲಿ ಬಾಕಿ ಇರುವ ವಿಷಯವು ಮುಂದುವರಿಯುತ್ತದೆ. ಕುಟುಂಬ ಸದಸ್ಯರ ನಡುವಿನ ಅಂತರ, ನಿಮ್ಮ ಖ್ಯಾತಿ ಕಡಿಮೆಯಾಗುತ್ತದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಇಂದು ಮಧ್ಯಾಹ್ನದ ನಂತರ ಆಸಕ್ತಿದಾಯಕ ಬೆಳವಣಿಗೆ ಕಂಡುಬರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಣದ ವ್ಯಕ್ತಿಯ ಬಗ್ಗೆ ನಿಮಗೆ ಸುದ್ದಿ ಬರುತ್ತದೆ. ಕೆಲವರು ಆ ವ್ಯಕ್ತಿಯನ್ನು ನೇರವಾಗಿ ಸಂಪರ್ಕಿಸುತ್ತಾರೆ. ಇತರರು ಅವರ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ. ಆ ಮಾಹಿತಿಯು ನಿಮ್ಮಲ್ಲಿ ಹೊಸ ಆಲೋಚನೆಗಳಿಗೆ ಕಾರಣವಾಗುತ್ತದೆ. ಇಂದು ಹಣಕಾಸು ಕ್ಷೇತ್ರದಲ್ಲಿ ಒಂದು ಮಹತ್ವದ ತಿರುವು. ನೀವು ಹಿಂದೆ ಮಾಡಿದ ಪ್ರಯತ್ನಗಳು ಈಗ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಹಣದ ಬಗ್ಗೆ ನೀವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದು ನೀವು ಭಾವಿಸುವಿರಿ. ಹೊಸ ಆದಾಯದ ಕಲ್ಪನೆಯು ನಿಮ್ಮ ಗಮನಕ್ಕೆ ಬರುತ್ತದೆ. ಈಗ ಅದು ತುಂಬ ಮೇಷರಾಶಿಯವರು ಗಮನಿಸಬೇಕು. ನಿಮ್ಮ ಸುತ್ತಲಿನ ಇಬ್ಬರು ಜನರ ನಿಜವಾದ ಸ್ವಭಾವ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಮೊದಲ ವ್ಯಕ್ತಿ ನಿಮ್ಮ ಯಶಸ್ಸನ್ನು ನಿಜವಾಗಿಯೂ ಬಯಸುವ ವ್ಯಕ್ತಿ. ಎರಡನೆಯ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ನೋಡಿ ಮೌನವಾಗಿ ಅನಾನುಕೂಲತೆಯನ್ನು ಅನುಭವಿಸುವ ವ್ಯಕ್ತಿ. ನಿಮ್ಮಿಬ್ಬರ ನಡುವಿನ ವ್ಯತ್ಯಾಸವು ಇಂದು ನಿಮಗೆ ಸ್ಪಷ್ಟವಾಗುತ್ತದೆ. ಸಂಜೆ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿ ಇರುತ್ತೀರಿ. ಆ ನಿರ್ಧಾರದ ಪರಿಣಾಮವು ಚಿಕ್ಕದಾಗಿ ಕಾಣಿಸಬಹುದು, ಅದು ದೊಡ್ಡದಾಗಿರುತ್ತದೆ. ನೀವು ಆಯ್ಕೆ ಮಾಡುವ ದಿಕ್ಕು ಜೂನ್ 16ರಂದು ನಡೆಯುವ ಘಟನೆಗಳಿಗೆ ಅಡಿಪಾಯ ಹಾಕುತ್ತದೆ.
ಮೇಷರಾಶಿಯವರು ಇಂದು ಬಹಳಷ್ಟು ಪ್ರೇಮ ಸಂಬಂಧಗಳನ್ನು ಹೊಂದಿರುತ್ತಾರೆ. ನಿರ್ದಿಷ್ಟ ಸೂಚನೆಗಳು ಕಾಣಿಸಿಕೊಳ್ಳುತ್ತಿವೆ. ಹಿಂದೆ ಹೇಳಲಾಗದ ಭಾವನೆಗಳು ಹೊರಬರಲು ಪ್ರಾರಂಭಿಸುತ್ತವೆ. ಸ್ಪಷ್ಟವಾದ ಸಂಭಾಷಣೆಯು ಸಂಬಂಧಗಳನ್ನು ಬಲಪಡಿಸುತ್ತದೆ. ಈಗ ಆ ಒಂದು ಘಟನೆಯ ಬಗ್ಗೆ ಮತ್ತೊಂದು ರಹಸ್ಯ. ಜೂನ್ 14ರಂದು ಪ್ರಾರಂಭವಾದ ಚಿಹ್ನೆ ಜೂನ್ 15ರಂದು ಕಾಣಿಸಿಕೊಂಡ ಚಿಹ್ನೆ. ಈ ಇಬ್ಬರೂ ಭೇಟಿಯಾಗುವ ಸಮಯ ಇನ್ನೂ ಬಂದಿಲ್ಲ. ನಿಜವಾದ ಪರೀಕ್ಷೆ ಜೂನ್ 16ರಂದು ಪ್ರಾರಂಭವಾಗುತ್ತದೆ. ಈಗ ಮೇಷರಾಶಿಯವರಿಗೆ ಅತ್ಯಂತ ನಿರ್ಣಾಯಕ ಹಂತ ಪ್ರಾರಂಭವಾಗುತ್ತದೆ. ಜೂನ್ 14ರಂದು ಕಾಣಿಸಿಕೊಂಡ ಮೊದಲ ಚಿಹ್ನೆ, ಜೂನ್ 15ರಂದು ಎದುರಿಸಿದ ಆಯ್ಕೆ, ಈ ಎರಡರ ಹಿಂದಿನ ನಿಜವಾದ ಅರ್ಥವು ಜೂನ್ 16ರ ಶನಿವಾರ ಬಹಿರಂಗಗೊಳ್ಳುತ್ತದೆ. ಇಂದು ಸಾಮಾನ್ಯ ದಿನವಲ್ಲ. ಇದು ನಿಮ್ಮನ್ನು, ನಿಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ನಿಮ್ಮ ಸುತ್ತಲಿನ ಜನರ ನಡವಳಿಕೆಗಳು ಎಲ್ಲವೂ ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುತ್ತದೆ. ಬೆಳಿಗ್ಗೆಯಿಂದ ನಿಮ್ಮ ಮನಸ್ಸಿನಲ್ಲಿ ಗಂಭೀರತೆ ಮೂಡುತ್ತದೆ. ಕಳೆದ 2 ದಿನಗಳ ಘಟನೆಗಳನ್ನು ನೀವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೀರಿ. ಕೆಲವು ವಿಷಯಗಳು ಈಗ ಮಾತ್ರ ಅರ್ಥವಾಗುತ್ತದೆ. ಒಂದು ಕಾಲದಲ್ಲಿ ಚಿಕ್ಕದಾಗಿ ಕಾಣುತ್ತಿದ್ದ ಒಂದು ಘಟನೆ ಈಗ ಬಹಳ ಮುಖ್ಯವೆಂದು ತೋರುತ್ತದೆ. ಶನಿಯ ಪ್ರಭಾವವು ಮೇಷರಾಶಿಗೆ ಸಂದೇಶವನ್ನು ನೀಡುತ್ತದೆ. ಸತ್ಯವನ್ನು ಗುರುತಿಸಿ. ಇಂದು ನೀವು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದು ಒಬ್ಬ ವ್ಯಕ್ತಿ, ಸಂಬಂಧ, ಕಾರ್ಯ, ಯೋಜನೆ, ಮಹತ್ವಾಕಾಂಕ್ಷೆಗೆ ಸಂಬಂಧಿಸಿರಬಹುದು. ಅದು ನಿಮ್ಮ ಬಗ್ಗೆಯೂ ಆಗಿರಬಹುದು. ಆದರೆ ನೀವು ಆ ಸತ್ಯವನ್ನು ಅರಿತುಕೊಂಡ ಕ್ಷಣದಿಂದ ನಿಮ್ಮಲ್ಲಿ ಹೊಸ ಶಕ್ತಿ ಹುಟ್ಟಿಕೊಳ್ಳುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿರುವವರಿಗೆ ಇಂದು ವೀಕ್ಷಣೆಯ ದಿನ. ನಿಮ್ಮ ಕೆಲಸವನ್ನು ವೀಕ್ಷಿಸುತ್ತಿರುವ ಜನರು ನಿಮ್ಮ ಸಾಮರ್ಥ್ಯವನ್ನು ಮೌನವಾಗಿ ನಿರ್ವಹಿಸುತ್ತಿದ್ದಾರೆ. ನೀವು ಮಾತನಾಡುವ ರೀತಿ, ನೀವು ವರ್ತಿಸುವ ರೀತಿ, ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ರೀತಿ ಇವೆಲ್ಲವೂ ಭವಿಷ್ಯದ ಅವಕಾಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ಮೇಷರಾಶಿಯವರು ಇಂದು ಹಳೆಯ ಅವಕಾಶವನ್ನು ನೆನಪಿಸಿಕೊಳ್ಳುತ್ತಾರೆ. ಒಮ್ಮೆ ನಿಮ್ಮ ಕೈಯಿಂದ ಜಾರಿದ ಕೆಲಸವು ಈಗ ಮತ್ತೊಂದು ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ನೀವು ಅದನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತೀರಿ. ವ್ಯಾಪಾರ ಕ್ಷೇತ್ರದಲ್ಲಿರುವ ರಾಶಿಚಕ್ರದವರಿಗೆ ಶನಿವಾರವು ಒಂದು ಪ್ರಮುಖ ಚಿಂತನೆಯ ಸಮಯ. ಯಾರ ಮಾತುಗಳನ್ನು ನಂಬಬೇಕು, ಯಾರ ಸಲಹೆಯನ್ನು ಅನುಸರಿಸಬೇಕು ಎಂಬುದರ ಕುರಿತು ನಿಮಗೆ ಸ್ಪಷ್ಟತೆ ಸಿಗುತ್ತದೆ. ಹಿಂದೆ ಗೊಂದಲಮಯವಾಗಿ ಕಾಣುತ್ತಿದ್ದ ಪರಿಸ್ಥಿತಿ ಈಗ ಕ್ರಮೇಣ ಸರಿಹೋಗುತ್ತದೆ. ಈಗ ಆ ಒಂದೇ ಘಟನೆಗೆ ಸಂಬಂಧಿಸಿದ 3ನೇ ಚಿಹ್ನೆಯ ಬಗ್ಗೆ ಮಾತನಾಡೋಣ. ಜೂನ್ 16ರಂದು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಮಾಹಿತಿಯನ್ನು ನೀವು ಸ್ವೀಕರಿಸುತ್ತೀರಿ. ಮೊದಲಿಗೆ ಇದು ಒಂದು ಸಣ್ಣ ವಿಷಯವೆಂದು ತೋರುತ್ತದೆ. ಆದರೆ ಅದರ ಹಿಂದಿನ ಅವಕಾಶವನ್ನು ನೀವು ಅರಿತುಕೊಂಡಾಗ ನಿಮ್ಮ ಆಲೋಚನೆ ಬದಲಾಗುತ್ತದೆ. ಈ ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ಬೆಳವಣಿಗೆ ಸಂಭವಿಸುತ್ತದೆ. ನೀವು ಹಿಂದೆ ಭೇಟಿಯಾದ ವ್ಯಕ್ತಿಯ ಬಗ್ಗೆ ಚರ್ಚೆ ಮತ್ತೆ ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿ ಹೇಳಿದ ಮಾತುಗಳು ಅಥವಾ ಆ ವ್ಯಕ್ತಿ ನೀಡಿದ ಸಲಹೆ ಈಗ ಹೊಸ ಅರ್ಥವನ್ನು ಪಡೆಯುತ್ತದೆ. ಇದು ಕೌಟುಂಬಿಕ ವಿಷಯಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಹಲವು ದಿನಗಳಿಂದ ಚರ್ಚೆಯಲ್ಲಿರುವ ವಿಷಯವು ಒಂದು ತೀರ್ಮಾನಕ್ಕೆ ಬರುತ್ತದೆ. ಮನೆಯಲ್ಲಿ ನಿಮ್ಮ ಪಾತ್ರ ಬಲಗೊಳ್ಳುತ್ತದೆ. ನಿಮ್ಮ ಅಭಿಪ್ರಾಯದ ಮಹತ್ವ ಹೆಚ್ಚಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಶನಿವಾರವು ಲೆಕ್ಕಾಚಾರವಾದ ದಿನವಾಗಿದೆ. ನೀವು ಇಲ್ಲಿಯವರೆಗೆ ಮಾಡಿದ ಎಲ್ಲ ವೆಚ್ಚಗಳು, ಹೂಡಿಕೆಗಳು ಮತ್ತು ಪ್ರಯತ್ನಗಳು ಹೊಸ ದೃಷ್ಟಿಕೋನದಿಂದ ನೋಡುತ್ತೀರಿ. ಒಂದು ಪ್ರಮುಖ ತಿಳುವಳಿಕೆಯನ್ನು ಪಡೆಯುತ್ತೀರಿ. ಆ ತಿಳುವಳಿಕೆ ಜೂನ್ 17ರಂದು ನೀವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಅಡಿಪಾಯ ಹಾಕುತ್ತದೆ. ನಿಮ್ಮ ಸುತ್ತಲಿನ ವ್ಯಕ್ತಿಯ ನಿಜವಾದ ಸ್ವಭಾವವು ಸಂಪೂರ್ಣ ಬಹಿರಂಗಗೊಳ್ಳುತ್ತದೆ. ಇಲ್ಲಿಯವರೆಗೆ ನೀವು ಅನುಮಾನಿಸುತ್ತಿದ್ದ ವ್ಯಕ್ತಿಯ ಬಗ್ಗೆ ಸ್ಪಷ್ಟವಾದ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮನ್ನು ಯಾರು ಬೆಂಬಲಿಸಿದ್ದಾರೆ ಅಥವಾ ಯಾರು ಕೇವಲ ನಿರ್ಗತಿಕ ವ್ಯಕ್ತಿ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಈ ಗುರುತಿಸುವಿಕೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಸಂಜೆಯ ಹೊತ್ತಿಗೆ ನೀವು ಸಂಪೂರ್ಣವಾಗಿ ಒಂದು ಆಲೋಚನೆಯಲ್ಲಿ ಮುಳುಗಿರುತ್ತೀರಿ. ನೀವು ಹಿಂದೆ ತೆಗೆದುಕೊಂಡ ನಿರ್ಧಾರಗಳು, ನೀವು ತೆಗೆದುಕೊಂಡ ಅವಕಾಶಗಳು, ನೀವು ಸಾಧಿಸಿದ ಯಶಸ್ಸು ಇವೆಲ್ಲವೂ ನಿಮ್ಮ ಕಣ್ಣ ಮುಂದೆ ಮಿನುಗುತ್ತವೆ. ಆದರೆ ಈ ಬಾರಿ ನೀವು ಯಾವುದನ್ನು ಮುಂದುವರಿಸಬೇಕು ಮತ್ತು ಯಾವುದನ್ನು ಬಿಡಬೇಕು, ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದರ ಕುರಿತು ನೋವಿಂದಲ್ಲ ಸ್ಪಷ್ಟವಾಗಿ ಯೋಚಿಸುವಿರಿ. ನಿಮ್ಮೊಳಗೆ ನೀವು ಉತ್ತರಗಳನ್ನು ಪಡೆಯುತ್ತೀರಿ.
ರಾತ್ರಿಯಲ್ಲೂ 4 ದಿನಗಳ ಪ್ರಯಾಣದ ಅತ್ಯಂತ ನಿರ್ಣಾಯಕ ಚಿಹ್ನೆಯನ್ನು ನೀವು ನೋಡುತ್ತೀರಿ. ಅದು ಸಂಭಾಷಣೆಯ ರೂಪದಲ್ಲಿ ಬರಬಹುದು, ಅದು ಮಾಹಿತಿಯ ರೂಪದಲ್ಲಿ ಬರಬಹುದು, ಅದು ನಿರ್ಧಾರದ ರೂಪದಲ್ಲಿ ಬರಬಹುದು. ಆದರೆ ಆ ಕ್ಷಣವು ನಿಮ್ಮ ಮನಸ್ಸಿನಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುತ್ತದೆ. ಮೇಷರಾಶಿಯವರಿಗೆ ಜೂನ್ 17 ಬುಧವಾರ ಅಂತ್ಯವಲ್ಲ, ಅದು ಆರಂಭ. ಜೂನ್ 14 ಪ್ರಾರಂಭವಾದ ಚಿಹ್ನೆಗಳು, ಜೂನ್ 15 ಎದುರಿಸಿದ ಆಯ್ಕೆಗಳು, ಜೂನ್ 16 ಬಹಿರಂಗಗೊಂಡ ಸತ್ಯಗಳು ಇವೆಲ್ಲವೂ ಈಗ ಒಂದು ಹಂತದಲ್ಲಿ ಭೇಟಿಯಾಗುತ್ತವೆ. ಇಂದು ನೀವು ನೋಡುವ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವಿದೆ, ಪ್ರತಿಯೊಂದು ಪದಕ್ಕೂ ಒಂದು ಸಂದೇಶವಿದೆ, ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ದಿಕ್ಕು ಇರುತ್ತದೆ. ಬೆಳಿಗ್ಗೆಯಿಂದ ನಿಮ್ಮ ಮನಸ್ಸಿನಲ್ಲಿ ವಿಭಿನ್ನ ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತದೆ. ಕಳೆದ 3 ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಸಂದೇಹಗಳು ಕ್ರಮೇಣ ಮಾಯವಾಗುತ್ತವೆ. ನೀವು ಏನು ಬಯಸುತ್ತೀರಿ, ಎಲ್ಲಿಗೆ ಹೋಗಬೇಕು, ಯಾರೊಂದಿಗೆ ಮುಂದುವರಿಯಬೇಕು, ನಿರ್ಣಾಯಕ ಚಿಂತನೆ ರೂಪುಗೊಳ್ಳುತ್ತದೆ. ಇಂದು ಮೇಷರಾಶಿಯವರಿಗೆ ಅತ್ಯಂತ ಬಲವಾದ ಶಕ್ತಿ ನಿರ್ಧಾರದ ಶಕ್ತಿ. ನೀವು ಇಲ್ಲಿಯವರೆಗೆ ಮುಂದೂಡಿದ್ದ ಒಂದು ವಿಷಯ ಈಗ ನಿಮ್ಮ ಮುಂದೆ ಇದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ, ವ್ಯವಹಾರಕ್ಕೆ ಸಂಬಂಧಿಸಿದ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಆದರೆ ಈ ಬಾರಿ ನೀವು ಅದನ್ನು ಪಕ್ಕಕ್ಕೆ ಇಡುವುದಿಲ್ಲ, ನೀವು ಅದನ್ನು ಎದುರಿಸಬೇಕಾಗುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಭಾನುವಾರ ಯೋಜನಾ ದಿನವಾಗಿರುತ್ತದೆ. ಅಲ್ಲಿ ನೀವು ಮುಂದಿನ ದಿನಗಳಲ್ಲಿ ಹೇಗೆ ಮುಂದುವರಿಯುತ್ತೀರಿ ಎಂಬುದರ ಸ್ಪಷ್ಟ ರೂಪರೇಷೆಯನ್ನು ಹೊಂದಿರುತ್ತೀರಿ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರ ಬೆಂಬಲವು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮ ವ್ಯರ್ಥವಾಗಿಲ್ಲ ಎಂದು ನೀವು ಅರಿತುಕೊಳ್ಳುವಿರಿ. ವ್ಯಾಪಾರ ಕ್ಷೇತ್ರದಲ್ಲಿರುವವರು ಇಂದು ಹೊಸ ದಿಕ್ಕನ್ನು ನೋಡುತ್ತಾರೆ. ಈಗ ಪರಿಗಣಿಸಲಾಗುತ್ತಿರುವ ವಿಷಯವು ಅನುಷ್ಠಾನದತ್ತ ಸಾಗುತ್ತಿರುವಂತೆ ತೋರುತ್ತಿದೆ. ನೀವು ನ್ಯಾಯಪ್ರಜ್ಞೆ ಹೊರಬರುತ್ತದೆ. ಇತರರು ಅನುಮಾನಿಸುವಲ್ಲಿ ನೀವು ಮುನ್ನಡೆ ಸಾಧಿಸುವಿರಿ. ಈಗ ನೀವು ಕಳೆದ 4 ದಿನಗಳಿಂದ ಮಾತನಾಡುತ್ತಿರುವ ಆ ಒಂದು ಘಟನೆಯ ಬಗ್ಗೆ ಮಾತನಾಡೋಣ. ಆ ಒಂದು ಘಟನೆ ಪವಾಡವಲ್ಲ, ಆ ಒಂದು ಘಟನೆ ಆಕಾಶದಿಂದ ಬೀಳುವಂಥದ್ದಲ್ಲ, ಆ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ಅದೃಷ್ಟದ ಹೊಡೆತವಲ್ಲ. ಆ ಒಂದು ಘಟನೆ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ನೋಡಲು ನೀವು ನಿರ್ಧರಿಸಿದ ಕ್ಷಣವಾಗಿದೆ. ಜೂನ್ 14 ಚಿಹ್ನೆ ಬಂದಿತ್ತು, ಜೂನ್ 15 ಆಯ್ಕೆ ಕಾಣಿಸಿಕೊಂಡಿತ್ತು, ಜೂನ್ 16 ಒಂದು ಸತ್ಯ ಬಹಿರಂಗವಾಯಿತು. ಜೂನ್ 17 ನೀವು ಈ 3 ವಿಷಯಗಳನ್ನು ಒಟ್ಟುಗೂಡಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಅಂದು ಈ 4 ದಿನಗಳ ನಿಜವಾದ ಸಂದೇಶ. ಅನೇಕ ಜನರಿಗೆ ಜೀವನದಲ್ಲಿ ಅವಕಾಶಗಳಿವೆ, ಆದರೆ ಅವರು ಅವುಗಳನ್ನು ಗುರುತಿಸುವುದಿಲ್ಲ. ಅನೇಕರು ಚಿಹ್ನೆಗಳನ್ನು ನೋಡುತ್ತಾರೆ, ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅನೇಕರು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಮೇಷರಾಶಿಯವರಿಗೆ ಈ 4 ದಿನಗಳು ಈ 3 ದಿನಗಳ ನಿರ್ದೇಶನಗಳನ್ನು ಪೂರ್ಣಗೊಳಿಸುವ ಸಮಯ. ನೀವು ಕುಟುಂಬ ವಿಷಯಗಳಲ್ಲಿ ಸ್ಥಿರತೆಯನ್ನು ತರುತ್ತೀರಿ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ನಿಮ್ಮ ಪಾತ್ರ ಬಲಗೊಳ್ಳುತ್ತದೆ. ಹಿಂದೆ ಸಂಭವಿಸಿದ ಸಣ್ಣ ವ್ಯತ್ಯಾಸಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ಇಂದು ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಇರುತ್ತದೆ, ಇದು ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಅನುಮಾನಗಳು ಕಡಿಮೆಯಾಗುತ್ತವೆ. ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಇಂದು ಹಣಕಾಸಿನ ವಿಷಯಗಳಲ್ಲಿ ಹೊಸ ತಿರುವು ನೀಡಲಿದೆ. ಹಣವು ಕೇವಲ ಗಳಿಸುವುದಲ್ಲ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಎಂದು ನೀವು ಅರಿತುಕೊಳ್ಳುವಿರಿ. ನಿಮ್ಮ ಆಲೋಚನೆಗಳಲ್ಲಿ ಪ್ರಬುದ್ಧತೆ ಕಂಡುಬರುತ್ತದೆ. ಮಧ್ಯಾಹ್ನದ ನಂತರ ನಿಮ್ಮಲ್ಲಿ ವಿಶೇಷ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಿಂದೆ ಹಾಕಲಾದ ವಿಷಯಗಳು ಇನ್ನು ಮುಂದೆ ಅಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ನೀವು ಪರಿಸ್ಥಿತಿಯ ಮೇಲೆ ನಿಯಂತ್ರಣದ ಸ್ಥಿತಿಗೆ ಬರುತ್ತೀರಿ. ಈಗ ಈ 4 ದಿನಗಳ ಪ್ರಯಾಣವನ್ನು ನೆನಪಿಸಿಕೊಳ್ಳೋಣ. ಜೂನ್ 14, ಜೂನ್ 15, ಜೂನ್ 16, ಜೂನ್ 17. ಮೇಷರಾಶಿಯವರಿಗೆ ಈ ಸಮಯದ ಮುಖ್ಯ ಸಂದೇಶ ಇದು. ನೀವು ಇಂದಿನದಕ್ಕೆ ವಿಷಾದಿಸುವ ದಿಕ್ಕನ್ನು ದಾಟುತ್ತೀರಿ. ನೀವು ಕಾಯುವ ದಿಕ್ಕನ್ನು ದಾಟುತ್ತೀರಿ. ನೀವು ತಯಾರಿಸಿದ ದಿಕ್ಕನ್ನು ಸಹ ದಾಟುತ್ತೀರಿ. ಈಗ ನೀವು ಮುಂದೆ ಸಾಗುವ ದಿಕ್ಕಿನಲ್ಲಿದ್ದೀರಿ. ಮೇಷರಾಶಿಯು ಸ್ವಭಾವತಃ ಯೋಧರು. ಇದು ಅಡೆತಡೆಗಳು ಕಾಣಿಸಿಕೊಂಡಾಗ ಹಿಮ್ಮೆಟ್ಟುವ ಸಂಕೇತವಲ್ಲ, ಆದರೆ ಸವಾಲುಗಳು ಬಂದಾಗ ನಿಂತು ಹೋರಾಡುವ ಸಂಕೇತವಾಗಿದೆ. ಅದಕ್ಕಾಗಿಯೇ ಈ 4 ದಿನಗಳ ಸಂದೇಶವು ಒಂದೇ ಆಗಿರುತ್ತದೆ. ನಿಮ್ಮ ಮುಂದೆ ಬರುವ ಚಿಹ್ನೆಗಳನ್ನು ಗುರುತಿಸಿ, ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ಗೌರವಿಸಿ, ಸತ್ಯಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ಜೀವನವನ್ನು ಮುಂದಕ್ಕೆ ಸಾಗಿಸಲು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿ.
ಈ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಹೊಸ ಅಧ್ಯಾಯದ ಆರಂಭ. ಜೂನ್ 14, 15, 16 ಮೇಷರಾಶಿಯವರಿಗೆ ಸ್ಮರಣೀಯ ದಿನಾಂಕಗಳು. ಅವು ನಿಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕನ್ನು ನೀಡುತ್ತವೆ. ಅವು ನಿಮ್ಮ ಗುರಿಗಳಿಗೆ ಹೊಸ ವೇಗವನ್ನು ನೀಡುತ್ತವೆ. ಅವು ನಿಮ್ಮ ಪ್ರಯಾಣಕ್ಕೆ ಹೊಸ ಅರ್ಥವನ್ನು ನೀಡುತ್ತವೆ. ನೀವು ಈ ಫಲಿತಾಂಶಗಳನ್ನು ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮಾಡಿ. ಮೇಷರಾಶಿಯವರೇ, ಕಾಮೆಂಟ್ಗಳಲ್ಲಿ ಓಂ ಮಂಗಳಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ರಾಶಿಚಕ್ರ ಫಲಿತಾಂಶಗಳಿಗಾಗಿ ನಮ್ಮ ಜ್ಯೋತಿಷ್ಯ ಚಾನಲ್ಗೆ ಚಂದಾದಾರರಾಗಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಮತ್ತೊಂದು ಆಸಕ್ತಿದಾಯಕ ಜಾತಕ ಫಲಿತಾಂಶಗಳ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭೋದಯಗಳು. ಧನ್ಯವಾದಗಳು. ಜೈ ಶ್ರೀರಾಮ್.